ಮುರಾರಿ ದರ್ಶನ ಬಾನಿ ತೋರೆಯ ದೇವ ದರ್ಶನ ಬಾನಿ ತೋರೆಯ ದರ್ಶನ ಬಾನಿ ತೋರೆಯ ದೇವ ದರ್ಶನ ಬಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಕೃಷ್ಣ ಪರಮಾತ್ಮ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡುಯನ ಗಮಯವ ಪರಮ ದಯಾಕರ ಕೊಡುಯನ ಗಮಯವ ಜೀವವು ನೀನೆಂದು ನಂಬಿಕೆನಯ್ಯ ಜೀವವು ನೀನೆಂದು ನಂಬಿಕೆನಯ್ಯ ಕರುಣಾಳುವೆ ತೋರಿ ಕನಿಕರಿಸು ಹರಿ ಕರುಣಾಳುವೆ ತೋರಿ ಕನಿಕರಿಸು ಹರಿ ದರ್ಶನ ಬಾನಿ ತೋರೆಯ ದೇವ ದರ್ಶನ ಬಾನಿ ತೋರೆಯ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ವಹಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಇನ್ನು ಶ್ರೀಕೃಷ್ಣ ಪರಮಾತ್ಮನ ದಯೆಯು ನಮ್ಮ ಮೇಲೆ ಬಾರಲೇ ಇಲ್ಲವಲ್ಲ. ಇರಲಿ, ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮರ ಸಹಾಯವನ್ನು ಬೇಡಿ ಬರುವೆನು. ಅರಣ್ಯ ಬಸವ ಆಜ್ಞಾನುಸಾರದಿ ಅರಣ್ಯ ಬಸವ ಆಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ. ಕೃಷ್ಣ ಆನಂದದಿ ನಾವು ಕಳೆದೆವು ದೇವ. ವಾಮನ ರಾಜ ಪಾಂಡವರಿಗೆ ವಾಮನ ರಾಜ ಪಾಂಡವರಿಗೆ ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಕರುಣಾಳುವೆ ತೋರಿ ಕನಿಕರಿಸು ಹರಿಯೇ. ಕರುಣಾಳುವೆ ತೋರಿ ಕನಿಕರಿಸು ಹರಿಯೇ. ದರ್ಶನ ಬಾನಿ ತೋರೆಯ ದೇವ ದರ್ಶನ ಬಾನಿ ತೋರೆಯ. ಹೇ ಕೃಷ್ಣ ಮಾಧವ ಮುರಾರಿ. ಕೌಂತೆಯರು ರಾಜ್ಯ ಕೋಶೋದಿಗಳೆಲ್ಲವನ್ನು ಕಳೆದುಕೊಂಡು ಅರಣ್ಯದಲ್ಲಿ ದಿಕ್ಕೆಟ್ಟು ಅಲೆಯುತ್ತಿರುವ ಆರಣ ಹೇಡಿಗಳು ಸಾಮ್ರಾಜ್ಯವನ್ನು ಶಾಸನ ಮಾಡುವ ಸಾಮರ್ಥ್ಯವಿಲ್ಲದಿದ್ದರು ಅರ್ಧರಾಜ್ಯಕ್ಕಾಗಿ ಯಾಚಿಸುತ್ತಿರುವ ಆ ಮೂರ್ಖರು ಯಾದವರ ಸಹಾಯಕ್ಕಾಗಿ ಅರ್ಜುನನು ದ್ವಾರಕೆಗೆ ಹೊರಟಿರುವನಂತೆ. ನಾನೀಗಲೇ ನಮ್ಮ ಶಕುನಿ ಮಾವನವರ ಸಲಹೆಯಂತೆ ಅರ್ಜುನನಿಗಿಂತಲೂ ಮೊದಲೇ ದ್ವಾರಕೆಗೆ ಹೊರಡುವೆನು.
ವರದಿ ನಾವು ತೆರಳುವೆ ಪಾಲಕ ನಗರಕ್ಕೆ ವರದಿ ನಾವು ತೆರಳುವೆ ಪಾಲಕ ನಗರಕ್ಕೆ ಕುರುಕೊಂಡವರನ್ನು ಸಿದ್ಧತೆಗೊಂಡೀಗ ಯುದ್ಧದ ಸುದ್ದಿಯ ಶೀಘ್ರ ತರಹೆ ಕುರುಕೊಂಡವರನ್ನು ಸಿದ್ಧತೆಗೊಂಡೀಗ ಯುದ್ಧದ ಸುದ್ದಿಯ ಶೀಘ್ರ ತರಹೆ ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯಲು ವರದಿ ನಾವು ತೆರಳುವೆ ಪಾಲಕ ನಗರಕ್ಕೆ ವರದಿ ನಾವು ತೆರಳುವೆ ಪಾಲಕ ನಗರಕ್ಕೆ ವಾದವ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು ವಾದವ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು ಕದೀಮನವನು ಎದೆಗಿಡದೆ ಮದಕರಿಯಂತೆಯ ಕೊಪ್ಪಿಹನು ಕದೀಮನವನು ಎದೆಗಿಡದೆ ಮದಕರಿಯಂತೆಯ ಕೊಪ್ಪಿಹನು ಮಾಧವನ ಬಲದಿ ಮೆರೆಯುವ ಪದಾದ ಪಾಂಡವರಾರ್ಭಟವನು ಮಾಧವನ ಬಲದಿ ಮೆರೆಯುವ ಪದಾದ ಪಾಂಡವರಾರ್ಭಟವನು ಕದನದಲ್ಲಿ ಮದವ ತೊರಿದ ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮದವ ತೊರಿದ ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ವರದಿ ನಾವು ತೆರಳುವೆ ನಗರಕ್ಕೆ ವರದಿ ನಾವು ತೆರಳುವೆ ನಗರಕ್ಕೆ ಯಾದವರಾಗನ ಸೈನ್ಯವು ದೊರೆದರೆ ಸುಲಭದ ಮಣಿಸುವ ಶಸ್ತ್ರಗಳ ಯಾದವರಾಗನ ಸೈನ್ಯವು ದೊರೆದರೆ ಸುಲಭದ ಮಣಿಸುವ ಶಸ್ತ್ರಗಳ ವಾಮೋರವಣರು ಜನ್ಮಸವ ಹೋಮ ಕೈವೆಯುವ ಭೀಮನ ವಾಮೋರವಣರು ಜನ್ಮಸವಾದರೆ ಹೋಮ ಕೈವೆಯುವ ಭೀಮನ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಚಿತ್ರಕರಣ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಚಿತ್ರಕರಣ ಕೊಡಿ ಹನುಮನ ಪುರುಸಿನ ಮೋದನ ತೊಳೆದು ತಿರುಗಿ ಹರಿಸರಿ ನರಯನಾಳವೆ ಪುರುಸಿನ ಮೋದನ ತೊಳೆದು ತಿರುಗಿ ಹರಿಸರಿ ನರಯನಾಳವೆ ವರದಿ ನಾವು ತೆರಳುವೆ ನಗರಕ್ಕೆ ವರದಿ ನಾವು ತೆರಳುವೆ ನಗರಕ್ಕೆ ಕುರುಕೊಂಡವರವರ ಯುದ್ಧದ ಸುದ್ದಿಯ ಶೀಘ್ರ ತರಹೆ ಕುರುಕೊಂಡವರವರ ಯುದ್ಧದ ಸುದ್ದಿಯ ಶೀಘ್ರ ತರಹೆ ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯಲು ವರದಿ ನಾವು ತೆರಳುವೆ ನಗರಕ್ಕೆ ವರದಿ ನಾವು ತೆರಳುವೆ ನಗರಕ್ಕೆ ವರದಿ ನಾವು ತೆರಳುವೆ ವರದಿ ನಾವು ತೆರಳುವೆ ವರದಿ ನಾವು ತೆರಳುವೆ
ಕೃಷ್ಣ 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 ರುಕ್ಮಿಣಿ ದೇವಿ ಮೃದು ಮಧುರ ನಿನ್ನ ಗಾನ ಮೃದು ಮಧುರ ನಿನ್ನ ಗಾನ ಹೃದಯವ ತಣಿಪ ಸುಮಧುರ ಗಾನ ಹೃದಯವ ತಣಿಪ ಸುಮಧುರ ಗಾನ ಮೃದು ಮಧುರ ನಿನ್ನ ಪ್ರೀತಿಗೆ ಮನಸೋತು ಪ್ರೇಮದಿ ರಾಗವ ಆಡುವೆನೋ ರುಕ್ಮಿಣಿ ದೇವಿ ಪ್ರಿಯತಮೆ ನಿನ್ನೆ ಪ್ರೀತಿಗೆ ಮನಸೋತು ಪ್ರೇಮದಿ ರಾಗವ ಆಡುವೆನೋ ಸುಮಧುರ ಬಾಚಿಣಿ ಸುಂದರ ರೂಪಿಣಿ ಸುಮಧುರ ಬಾಚಿಣಿ ಸುಂದರ ರೂಪಿಣಿ ಈ
ರುಕ್ಮಿಣಿ ಬಾಯಲ್ಲ ಮನದಿನಿ ಮೋಹನ ಮುರಳಿಯ ಗಾನವಾಯಿನಿ. ಬಾಮಿಣಿ ರುಕ್ಮಿಣಿ ಬಾಯಲ್ಲ ಮನದಿನಿ ಮೋಹನ ಮುರಳಿಯ ಗಾನವಾಯಿನಿ. ರಾಧರ ಸುಮಧುರ ಭಾಷಿಣಿ ಮೃದು ಮಧುರಾಧರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹಾನಂದ ರೂಪಿಣಿ. ಮಾಧವ ಹೃದಯ ಮಹಾನಂದ ರೂಪಿಣಿ ಬಾಮಿಣಿ ರುಕ್ಮಿಣಿ. ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇದ. ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇದ. ಪತಿ ಮಧುರಾಗರ ಸುಮಧುರ ಚಿರ ಸಮರಾಗ ಲೀಲಾ ನವ ಸಿರಿ ಚುರ ಚಿರ ನವರಾಗ ಲೀಲಾ. ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಬಾಮಿಣಿ ರುಕ್ಮಿಣಿ. ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ದೇವ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನವತಿಗೆ ಹಿಂತಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತನ್ನ ಕುಲಪುರೋಹಿತನಾದ ಧೌಮ್ಯನನ್ನು ಸಂಧಿಗಾಗಿ ಕಳಿಸಿದನು. ಆದರೆ ಆ ಮದೋನ್ಮತ್ತನಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿದಂತಿದೆ. ದೇವ, ಪುನಃ ಯುದ್ಧವೇ? ಹಾಗಾದರೆ ನಮ್ಮ ವಿಶ್ರಾಂತಿ ದಿನಗಳು ಕಳೆದು ಹೋದವು. ಗೋಪಿಕಾಂಗನರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆ ಕುಸುಮ ಶೈನ್ಯದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಅಗಲ ಕನಸು ಕಾಣುವುದು ತಮಗೆ ಸಾಧ್ಯವಿಲ್ಲ ತಾನೆ? ಪ್ರಿಯತಮೆ, ಲೋಕಸೇವೆಯ ಅರಕೆಯನ್ನು ಹೊತ್ತಾಗಲೇ ಆ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡಿತು.
ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ದೇವ್, ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಏಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಈ ನಿನ್ನ ಚಕ್ರದ ರಕ್ತ ತೃಷೆಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅಧಾವ ದುಷ್ಕರ್ಮಿಗಳು ಜನಿಸಿದವರು ಅದರ ತೀಕ್ಷ್ಣ ಧಾರಿಗೆ ಆಹುತಿಯಾಗಲಿ ಪರಮಾತ್ಮ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು, ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು. ದೇವ, ಈ ಶೈನಾಗಾರದ ಹೊಸತಿಲನ್ನು ದಾಟಿದ್ರಲ್ಲಿ ಒಂದೇ ಒಂದು ಅನುಕೂಲ ಕಾಣ ದೊರೆತಂತಾಯ್ತಂತೆ. ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನು ತಿಳಿದೇನೆ. ಆದರೆ ಇದು ಪರ್ಯಾಸವಲ್ಲ ತಾನೆ? ಇದು ಪರ್ಯಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನೇ ನಲಿಸಿದ ಆ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೀಗ ನೋಡೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡಿದು ಇವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸತೊಡಗುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ನೋಡುವನು. ನಾನು ನಿರಸ್ತ್ರನು, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಾಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯರನ್ನು ಅಲ್ಲಿಂದಿಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗಮವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿಯುವರು. ನಾನು ಆ ಅಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವೇರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗುವೆನು. ಆದರೆ ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ನಿನ್ನ ಪತಿಯ ಕರಗಳು ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆಯಂತೆ. ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗದೇ ಏಕೆ ಚಿಂತನೆ, ಏಕೆ ಚಿಂತನೆ.
ದರ್ಶ ದುರಿತವನ್ನು ಪರಿಹರಿಸಲು ನಾ ಲೋಕಕ್ಕೆ ಜನಿಸಿದೆ ನಾ ಪ್ರಿಯೆ. ದರೆಯ ದುರಿತವನ್ನು ಪರಿಹರಿಸಲು ನಾ ಲೋಕಕ್ಕೆ ಜನಿಸಿದೆ ನಾ ಪ್ರಿಯೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಪಾಲಿಸಲು ನಾನೆನಿಸೆ. ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಪಾಲಕನು ನಾನೆನಿಸಿದರೆ ಕಾಯ್ದು ಕೊರಗೆ ಜನರ ಹೀಗೆ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸು ಸತ್ಯ ಧರ್ಮಗಳ ಉಳಿಸುವ ಜಗದಿ ಹೀಗೆ ಚಿಂತನೆ. ಇಂತಹ ಅಪೂರ್ವ ಸಾಧನೆ ಉದ್ದೇಶವಾದರೆ ಏನು ದೇವ? ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಗೆ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಕನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟ ಬಾಲನಾದರೂ ಆ ನನ್ನ ಕನಸು ಇನ್ನು ಕನಸಾಗಿಯೇ ಉಳಿದಿರುವುದು. ಹಿಂಸಪ್ರಿಯರಾದ ಅಸಂಖ್ಯಾತ ಮಾನವರನ್ನು ನಾನು ಅದಕ್ಕಾಗಿಯೇ ಸಂಹರಿಸಿದೆನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ದೇವಿ ಅಂಬುದೆನ್ನುದಯಿಸಿದೆಲ್ಲ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದೆನ್ನುದಯಿಸಿದೆಲ್ಲ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದು ಗೈದಲ್ಲ ಹೃದಯ ರಂಗವ ಜಾದು ಗೈದೆಲ್ಲ ಹೃದಯ ರಂಗವ ಮೋಹದಿ ಸೆಳೆದ ಸದ ಮನಸಿ ಮೋಹದಿ ಸೆಳೆದ ಸದ ಮನಸಿ ಅಂಬುದೆನ್ನುದೆಯೇ ದೇವನು ನಿನ್ನ ಭಾವ ನಿರ್ಮಿಸಿದಂತ ನವಗುಣಗತಿಶಯ ಪಾರ್ಗವೇ. ಆವ ದೇವನು ನಿನ್ನ ಭಾವ ನಿರ್ಮಿಸಿದಂತ ನವಗುಣಗತಿಶಯ ಪಾರ್ಗವೇ. ಶಿವಸತಿ ಭವಾನಿಯೋ ಬ್ರಹ್ಮನರ ಶಿವಾದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮನರ ಶಿವಾದೇವಿಯೋ ನಿನ್ನ ರೂಪ ರಚಿಸಿದಂತಹ ಕುಂಚಕ್ಕೆ ನಿತ್ಯ ಬಳುಬಳಿ ಚೆಲುವೆ. ನಿನ್ನ ರೂಪ ರಚಿಸಿದಂತಹ ಕುಂಚಕ್ಕೆ ನಿತ್ಯ ಬಳುಬಳಿ ಚೆಲುವೆ. ಸುರಬಿದಿಸುವುದಯದೇ ಶ್ರೀದೇವಿಯ ಬದುಕಿಗೆ ನಾ ಸುರಬಿಸುವುದಯದೇ ಶ್ರೀದೇವಿಯ ಬದುಕಿಗೆ ನಾ ಬಂದನ್ನ ಬಂದಿಯೋಳಾನಂದ ಪಡಿಸು ಬಂದನ್ನ ಬಂದಿಯೋಳಾನಂದ ಪಡಿಸು ಅಂಬುದೆನ್ನೆಗೆ ಉದಾಯಿಸಿದೆಲ್ಲ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದು ಗೈದೆಲ್ಲ ಹೃದಯ
ಹೃದಯ ರಂಗವ ಜಾದುಗೈದೆಲ್ಲ ಹೃದಯ ರಂಗವ ಮೋಹದಿನ್ ಸೆಳೆದ ಸದ ಮನಸಿ ಮೋಹದಿನ್ ಸೆಳೆದ ಸದ ಮನಸಿ ಅಂಬುದಿನಿದೆಯೇ ದುರ್ಯೋಧನ ದೌಮ್ಯರ ಸಂಧಿಯನ್ನು ನಿರಾಕರಿಸಿ ಯಾದವರ ಸಹಾಯವನ್ನು ಬೇಡಿಕೊಂಡು ಇತ್ತಲೇ ಬರುತ್ತಿರುವನು. ಬರಲಿ. ಇನ್ನು ಅರ್ಜುನ ನನ್ನ ಪ್ರಾಣಸಖ, ಅವನು ಸಹ ಯಾದವರ ಸಹಾಯವನ್ನು ಬೇಡಿಕೊಂಡು ಇತ್ತಲೇ ಬರುತ್ತಿರುವನು. ಬರಲಿ. ರುಕ್ಮಿಣಿ, ನೀನಿನ್ನು ಹೊರಡು ಪ್ರಿಯತಮೆ. ನಾನು ಕ್ಷಣಕಾಲ ನಿದ್ರಿಸುವೆನು. ನಾನು ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಬೇಕಾಗಿದೆ. ನಾನು ಸ್ವಲ್ಪ ಕ್ಷಣ ಕಾಲ ವಿಶ್ರಮಿಸಿಕೊಳ್ಳುವೆನು.